ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಪ್ರಿಯಾ ಮಲ್ಲು ಚಾನಲ್. ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 3:30 ಗಂಟೆ. ತುಂಬ ದಿನ ಆಯಿತು ಬ್ಲಾಗ್ ಮಾಡ್ತಾ ಇಲ್ಲ ಇವಾಗ ಡೈಲಿ ಬ್ಲಾಗ್. ಯಾಕೆ ರೀಸನ್ ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಆ ಕಾರಣದಿಂದ ಬ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ. ಇವತ್ತಿಂದ ಡೈಲಿ ಬ್ಲಾಗ್ ಹಾಕ್ತಾ ಇರ್ತೀನಿ. ಸೊ ಇವತ್ತು ಏನಪ್ಪ ಅಂದರೆ ಸ್ಪೆಷಲ್ ಬ್ಲಾಗ್ ಅಂದರೆ ನಮ್ಮ ಸಿಸ್ಟರ್ ಇವತ್ತು ಬರ್ತಾ ಇದ್ದಾರೆ. ಅಂದರೆ ಸುಕನ್ಯಾ ಬರ್ತಾ ಇದ್ದಾಳೆ ಇಲ್ಲಿ ರಾಯಚೂರಲ್ಲಿ. ಯಾಕಂದರೆ ಅವರು ಹೋಗಬೇಕಾಗಿತ್ತು ಇಲ್ಲಿ ರಾಘವೇಂದ್ರ ಟೆಂಪಲ್ಗೆ. ಸೊ ಆ ಕಾರಣದಿಂದ ಇಲ್ಲಿದು ತುಂಬ ಸಮೀಪ ಆಗುತ್ತೆ. ಸೊ ಇಲ್ಲಿ ಬಂದು ನಾನು ಬೆಟ್ಟಾಗಿ ಹೋಗ್ಬೇಕು ಅಂದ್ಕೊಂಡಿದ್ದಾಳೆ. ಸೊ ಬ್ಲಾಗ್ ಆ ಕಾರಣದಿಂದ ಇವತ್ತು ದಿನ ಸ್ಟಾರ್ಟ್ ಮಾಡಬೇಕು. ಎಷ್ಟೇ ಬ್ಯುಸಿಯಲ್ಲಿ ಕೂಡ ಅಂದರೂ ಬ್ಲಾಗ್ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ರೀಸನ್ ಕೊಡೋಕ್ಕೆ ತುಂಬ ಇರುತ್ತೆ, ಬಟ್ ನಾನು ಹಾಕ್ಬೇಕು ಅಂದ್ಕೊಂಡ್ರೆ ಹೆಂಗಾದರೂ ಹಾಕ್ಬೋದು ಅಂತ ನನಗೂ ಕೂಡ ಗೊತ್ತು. ಅಂದರೂ ಕೂಡ ನನಗೆ ಹಾಕೋಕ್ಕಾಗ್ತಿಲ್ಲ. ಇವಾಗ ಹಾಕ್ತೀನಿ ಫ್ರೆಂಡ್ಸ್. ಸೊ ಎಂಡ್ವರೆಗೂ ನೋಡಿ, ತುಂಬ ಮಜವಾಗಿರುತ್ತೆ. ಮತ್ತಂದರೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಕೊಡಿ, ಶೇರ್ ಮಾಡಿ. ಸೊ ಇವಾಗ ಏನಾಗಿದೆ ಅಂದರೆ 3:30 ಗಂಟೆ ಆಗಿದೆ. 4ಕ್ಕೆ ಭೂಮಿ ಕರಕ್ಕೆ ಹೋಗಬೇಕು. ಬಿಸಿಲು ತುಂಬಾ ಇದೆ ಫ್ರೆಂಡ್ಸ್, ತುಂಬ ಕಟ್ನೀರು ಬಸಿತಾ ಇದೆ. ಇಲ್ಲಿ ಮಳೆನೇ ಬರ್ತಾ ಇಲ್ಲ. ಈಗ ತುಂಬ ದಿನ ಆಯಿತು ರಾಯಚೂರಲ್ಲಿ ಮಳೆನೇ ಬರ್ತಾ ಇಲ್ಲ. ಬಿಸಿಲು ಮತ್ತಂದರೆ ಕುದಿ ತುಂಬಾ ಇದೆ. ಈಗೇನಿದೆ ಅಂದರೆ ಡಿನ್ನರಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಪೆಷಲ್ ಅಂತ, ಅದು ಕೂಡ ಹೇಳ್ತೀನಿ. ಸೊ ರೈಸ್ ಮಾಡಿದ್ದೀನಿ, ದಾಲ್ ಕೂಡ ಮಾಡಬೇಕಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಚಪಾತಿ ಮತ್ತಂದ್ರೆ ಸಬ್ಜಿ ಅಂದರೆ ಭಾಜಿ ಸ್ವಲ್ಪ ಬಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೈಟ್ ಡಿನ್ನರ್ ಮಾಡಬೇಕಲ್ಲ, ಅದಕ್ಕಾಗಿ. ಸೊ ಬೇಗನೆ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೂತ್ಕೊಂಡು ಮಾತಾಡೋಕ್ಕೆ ಕೂಡ ಟೈಮ್ ಸಿಗುತ್ತೆ. ಇವಾಗೇ ಪ್ರಿಪೇರ್ ಮಾಡಿ. ಇಲ್ಲಿ ನೋಡಿ ಕಸ ಕೂಡ ಹೊಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. 4ಕ್ಕೆ ಹಂಗೆ ಭೂಮಿಗೆ ಕರೆಗೆ ಹೋಗಬೇಕು. ಅವರು ರಾಯಚೂರು ಕುಂತ ಮೇಲೆ ಫೋನ್ ಮಾಡ್ತಾಯಿದ್ದಾರೆ ಅಂದರೆ ಬೇಗ ಬಂದರೆ ನನ್ನ ಹಸ್ಬೆಂಡ್ ಬೇಗ ಸ್ಕೂಲ್ದಿಂದ ಬರ್ತಾಯಿದ್ದಾರೆ. ಭೂಮಿಗೆ ಕರೆಕ್ಕೆ ಹೋಗ್ತಾರೆ. ಇಲ್ಲಾಂದರೆ ನಾನೇ ಹೋಗಬೇಕು. ನಾನೇ ಹೋಗಬೇಕು. ಇವಾಗ ರೆಡಿ ಆಗ್ತೀನಿ. ಯಾರು ಕೂಡ ಮಲ್ಕೊಂಡಿದ್ದೀಳ ಇನ್ನು. ಅವಳು ಮಲ್ಕೊಂಡಿದ್ದಾಳೆ. ಎಬ್ಬಿಸ್ ಮೇಲೆ ಆಕಿ ಕರ್ಕೊಂಡು ಹೋಗಬೇಕು. ಈಗೇನಿದೆ ಅಂದರೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ಭೂಮಿ ಕರೆಗೆ ಹೋಗಬೇಕು. ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ನಾಳೆ ಬ್ರೇಕ್ಫಾಸ್ಟ್ಗಾಗಿ ದೋಸೆ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಏನು ಹಾಕಿದ್ದೀನಿ ಅಂದರೆ ರೈಸ್ ಅಂದರೆ ಅಕ್ಕಿ ಹಾಕಿದ್ದೀನಿ. ಅಕ್ಕಿ, ಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಮತ್ತಂದರೆ ಉದ್ದಿನಬೇಳೆ, ಮತ್ತಂದರೆ ಹೆಸರು ಕಾಳು ಹಾಕಿದ್ದೀನಿ. ಸೊ ಪ್ರೋಟೀನ್ ಕೂಡ ಇರುತ್ತೆ. ಮತ್ತಂದರೆ ಸ್ಯಾಟರ್ಡೇ ನಾನು ಏನು ಅಂದರೆ ಕಾಳದಲ್ಲಿ ಪ್ರೋಟೀನಾಗಿ ಮಾಡ್ಬೇಕು ಅಂದ್ಕೊಂಡಿರ್ತೀನಿ. ಸೊ ಇವತ್ತು 11 ಗಂಟೆಗೆ ಹಾಕಿದ್ದೀನಿ. ಸೊ ಇನ್ನೊಂದು 2 ತಾಸಾಗನೇ ಇದಕ್ಕೆ ಅರೆದ್ಬಿಡ್ಬೇಕು. ಅರೆವಾಗ ಏನು ಹಾಕಬೇಕಂತ ಅದು ಕೂಡ ಈ ರೆಸಿಪಿಯಲ್ಲಿ ಹಾಕ್ತೀನಿ. ಯಾಕಂದರೆ ಅರಿಯುವಾಗ ಒಂದು ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡಿರಿ, ನಿಮ್ಮ ದೋಸೆ ತುಂಬ ಕ್ರಿಸ್ಪಿ ಮತ್ತಂದರೆ ಗೋಲ್ಡನ್ ಕಲರ್ ಆಗುತ್ತೆ ಹೋಟೆಲ್ ಸ್ಟೈಲಲ್ಲಿ. ಸೊ ಖಂಡಿತ ನೋಡಿ. ಇಲ್ಲಿ ನೋಡಿ ನಮ್ಮ ಆರು ಗೌಡ ಚೆನ್ನಾಗಿ ಎದ್ದಿದ್ದಾಳೆ ಅಲ್ಲ. ಆಕಿ ಮಕ್ಕೊಂಡು ಎಷ್ಟು 11:30 ಅಲ್ಲ 12 ಗಂಟೆ ಮಕ್ಕೊಂಡಿದ್ಳು. ಇವಾಗ ಆಕಿ ಎದ್ದಿದ್ದಾಳೆ, ತುಂಬ ಫ್ರೆಶ್ ಆಗಿದ್ದಾಳೆ ಅಲ್ಲಮ್ಮ. ಅಕ್ಕ ಕರೆಗೆ ಹೋಗಮ್ಮ, ಇನ್ನೂ ನಿದ್ದೆ ಗಂಡಾಗಿ ಹೇಳೆ. ಇವಾಗ ಇಬ್ಬರು ಫ್ರೆಶ್ ಆಗಿ ನಾನು ಮತ್ತು ನಮ್ಮ ಮಾರು ಅವ್ರ ಅಕ್ಕ ಕರೆಗೆ ಹೋಗ್ತೀವಿ. ಅಕ್ಕ ಕರೆಗೆ ಬರ್ತೀವಲ್ಲಿ ನೀನು ಬಿಟ್ಟೋಲೆ. ಚಿಕ್ಕಿ ಬರ್ತಾ ಅಂದ ಹೇಳಿಲ್ಲ ಯಾರು? ಅತ್ತೆ ಹೆಂಗೆ ಮಾಡ್ತಾನೆ ನಿನಗೆ? ಅತ್ತೆ ಹೆಂಗೆ ಮಾಡ್ತಾನೆ ಹೇಳು? ಅತ್ತು ಆಕಿ ಏನೋ ಮಾಡ್ತಾನೆ ಹೇಳ್ತಾಳೆ. ಹೇಳಮ್ಮ ಹೆಂಗೆ ಮಾಡ್ತಾನೆ ಹೇಳು. ಹೆಂಗೆ ಮಾತಾಡ್ತಾನೆ ನೀನು ಕೂಡ? ಅತ್ತೆ ಹೆಂಗೆ ಮಾತಾಡ್ತಾನೆ ಹೇಳಲ್ಲ. ಆಡ್ಕೊಂಡು ಹೇಳಲ್ಲ. ಇವಾಗ ನಿದ್ದಿಗಣ್ಣಗಳಲ್ಲ, ಸ್ವಲ್ಪ ನಿದ್ದಿದೆ. ಇನ್ನು ನಿದ್ದೆ ಬರಕತ್ತದ. ತಂಗಿ ಎಷ್ಟು ಮಕ್ಕತ್ತೀನ? ಹಾಂ, ಯಾವಾಗ 12 ಗಂಟೆ ಮಕ್ಕಂಡಿದ್ದಿ. 4:30 ಆಗ್ಲಕತ್ತದ. 3:30 ಆ್ಯಕ್ಚುಲಿ, ಸಾರಿ. ಇವಾಗಕ್ಕೆ ಫ್ರೆಶ್ ಅಪ್ ಮಾಡ್ತೀನಿ, ರೆಡಿ ಮಾಡ್ತೀವಿ ಇಬ್ಬರು ಕೂಡ. ನಡಿ, ನೀ ಹೇಳೋದಿಲ್ಲ ಅತ್ತು ಹೆಂಗೆ ಮಾಡ್ತಾನೆ ನಿನ್ಗೊತ್ತು. ಹೆಂಗೆ ಮಾಡ್ತಾನೆ ಅತ್ತು? ಇನ್ನು ಮಕ್ಕಳು ಹೇಳಿ ಬೇಡ ಅನ್ಸಕತ್ತ ನಮ್ಮ ಆರುಗ. ಸೊ ಇಟ್ಸ್ ಓಕೆ, ಇಬ್ಬರು ರೆಡಿ ಆಗ್ತೀವಿ ಇವಾಗ. ಸೊ ಫ್ರೆಂಡ್ಸ್, ಸುಕನ್ಯಾ ಬಂದುಬಿಟ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ದಿನ ಆಗಿತ್ತು ಬೆಟ್ಟಾಗಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ ಥರ ಮತ್ತೊಂದು ಸಲ ಬೆಟ್ಟಾಡ ತುಂಬ ಚೆನ್ನಾಗಿ ಅವರು ಆಡ್ತಾಯಿದ್ರು. ಭೂಮಿ ಆರಿ ಆ ಥರ. ಆಮೇಲೆ ಹೋಮ್ವರ್ಕ್ ಮಾಡಿ
ಮುಗಿಸ್ಬಿಟ್ಲು. ಅವತ್ತು ದಿನ ತುಂಬ ಟಯರ್ಡ್ ಆಗಿದ್ದರು, ಅದಕ್ಕಾಗಿ ಜಾಸ್ತಿ ಏನೂ ಶೂಟ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ಖಂಡಿತ ಚೆನ್ನಾಗಿ ಶೂಟ್ ಮಾಡ್ತೀನಿ. ಇಷ್ಟೇ, ಥ್ಯಾಂಕ್ ಯು, ಬಾಯ್.